ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿಗೆ ಇವತ್ತು ಅಗ್ನಿ ಪರೀಕ್ಷೆ. ಲೋಕಸಭೆಯಲ್ಲಿ ಮಂಡನೆಯಾದಂಥ ಮಸೂದೆಗಳು ಪಾಸ್ ಆಗತ್ತಾ ಅನ್ನುವಂಥ ಪ್ರಶ್ನೆ. ಮಹಿಳಾ ಮೀಸಲಾತಿ ಡಿಲಿಮಿಟೇಷನ್ ಇದು ಪಾಸ್ ಆಗತ್ತಾ? 2/3 ಮೆಜಾರಿಟಿಯಲ್ಲಿ 3/2 ಬಹುಮತದಷ್ಟು ಪಡೆಯುವಂಥ ಸವಾಲಿದೆ. ಆದರೆ ನಂಬರ್ಸ್ ಇಲ್ಲ ಬಿಜೆಪಿ ಬಳಿ, NDA ಬಳಿ ನಂಬರ್ಸ್ ಇಲ್ಲ. ಸಾಂವಿಧಾನಿಕ ತಿದ್ದುಪಡಿಯಾಗಿರೋದ್ರಿಂದ 3/2 ಬಹುಮತದಿಂದ ಬಿಲ್ ಪಾಸ್ ಆಗಬೇಕು. ಆದರೆ ಈಗಿನ ಸ್ಥಿತಿ ನೋಡಿದರೆ, ನಂಬರ್ಸ್ ನೋಡಿದರೆ ಇದನ್ನು ಪಾಸ್ ಮಾಡಿಕೊಳ್ಳೋದಕ್ಕೆ NDAಗೆ ನಂಬರ್ನ ಕೊರತೆ ಇದೆ. ವಿರೋಧಿಗಳು ಸಹಾಯ ಮಾಡಬೇಕು, ಅದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ. ಪ್ರತ್ಯಕ್ಷ ಅಂತಂದ್ರೆ ಸಪೋರ್ಟ್ ಮಾಡೋದು, ಪರೋಕ್ಷ ಅಂತಂದ್ರೆ ಅಧಿವೇಶನಕ್ಕೆ ಬಾರದೇ ಇರೋದು. ಅಧಿವೇಶನಕ್ಕೆ ಬಾರದೇ ಇದ್ರೆ ಲೋಕಸಭೆಯ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಆಗ 3/2 ಮೆಜಾರಿಟಿಯ ನಂಬರ್ ಡೌನ್ ಆಗುತ್ತೆ. ಸೊ ಪಾಸ್ ಮಾಡ್ಕೊಳ್ಬಹುದು. ಸಪೋರ್ಟ್ ಮಾಡಿದ್ರೆ ಈಸಿಯಾಗಿ ಪಾಸ್ ಮಾಡ್ಕೊಳ್ಬಹುದು. ವಿಪಕ್ಷಗಳ ಬೆಂಬಲದ ಅಗತ್ಯ ಇದೆ. ಯಾವ ವಿಪಕ್ಷ ಬೆಂಬಲಿಸುತ್ತೆ? ಕಾಂಗ್ರೆಸ್ ಬೆಂಬಲಿಸುವಂತ ಸಾಧ್ಯತೆ ಇಲ್ಲ, TMC ಬೆಂಬಲಿಸೋ ಸಾಧ್ಯತೆ ಇಲ್ಲ, DMK ಬೆಂಬಲಿಸೋ ಸಾಧ್ಯತೆಗಳಿಲ್ಲ. ಹಂಗಿದ್ರೆ ಏನು ಮಾಡುತ್ತೆ ನರೇಂದ್ರ ಮೋದಿ ಸರ್ಕಾರ? 4 ಗಂಟೆಗೆ ಇದನ್ನು ಮತಕ್ಕೆ ಹಾಕಲಾಗುತ್ತೆ. ಸಂಜೆ 4 ಗಂಟೆಗೆ 3/2 ಬಹುಮತದ ಅಗತ್ಯ. 360 ಮತಗಳ ಅಗತ್ಯ ಇದೆ. ಸದ್ಯ NDA ಬಳಿ 360 ನಂಬರ್ ಇಲ್ಲ. ಪಾಸ್ ಮಾಡ್ಕೊಳ್ಳೋದು ಕಷ್ಟ ಅನ್ನುವಂಥ ಸ್ಥಿತಿ ಇದೆ. ಲಾಸ್ಟ್ ಮಿನಿಟ್ ಮಿರಾಕಲ್ ಏನಾದರೂ ಆಗುತ್ತಾ? ಕೊನೆಯ ಕ್ಷಣದ ಪವಾಡ ಏನಾದರೂ ಆಗುತ್ತಾ? ಗೊತ್ತಿಲ್ಲ. 3 ಮಸೂದೆಗಳು ಪಾಸ್ ಆಗಬೇಕು. ಅದರಲ್ಲಿ 2 ಸಾಂವಿಧಾನಿಕ ತಿದ್ದುಪಡಿ, 3/2 ಬಹುಮತ ಬೇಡುವಂತ ಮಸೂದೆ ಅದು. ಸೊ ಹೇಗೆ ಪಾಸ್ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿ. ಪ್ರಶಾಂತ್ ನಾತು, ಈಗ ಪಾಸ್ ಮಾಡ್ಕೊಳ್ಬೇಕು ಅಂತ NDA ಬಯಸಿದೆ. ಪಾಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ. ರಕ್ಷಕ್, ನಿಶ್ಚಿತವಾಗಿ ಅನೇಕ ರೋಡ್ ಬ್ಲಾಕ್ಗಳಿವೆ. ಯಾಕಂದರೆ ಸಂಸತ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಬೇಕಾದ್ರೆ ಅದು 2/3 ಮೆಜಾರಿಟಿ ಬೇಕಾಗತ್ತೆ. ಹೀಗಾಗಿ ಒಟ್ಟು ಸದಸ್ಯರು ಎಷ್ಟಿರ್ತಾರೆ ಅದರಲ್ಲಿ 2/3 ಸದಸ್ಯರು ಬಿಲ್ನ ಪರವಾಗಿ ಓಟ್ ಹಾಕಿದರೆ ಮಾತ್ರ ಈ ಬಿಲ್ ಪಾಸ್ ಆಗುತ್ತೆ. 3 ಬಿಲ್ಗಳಿವೆ. ಒಂದು ಮಹಿಳಾ ವಿಧೇಯಕ, ಇನ್ನೊಂದು ಡಿಲಿಮಿಟೇಷನ್ ಬಿಲ್ ಇದೆ, ಮತ್ತೊಂದು ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ ಇದೆ. ಈ 2 ಪ್ರಮುಖ ಬಿಲ್ಗಳು, ಒಂದು ಡಿಲಿಮಿಟೇಷನ್ ಮತ್ತು ಒಂದು ಮಹಿಳಾ ವಿಧೇಯಕ ಪಾಸ್ ಆಗಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ 2/3 ಮೆಜಾರಿಟಿ ಬೇಕು. BJP ಪ್ಲಸ್ NDA ಬಳಿ 293 ಸದಸ್ಯರ ಸಂಖ್ಯೆ ಇದ್ದರೆ 360 ಸದಸ್ಯರ ಬೆಂಬಲ ಈ ಒಂದು ಮಸೂದೆ ಪಾಸ್ ಆಗಲಿಕ್ಕೆ ಆಡಳಿತ ಪಕ್ಷಕ್ಕೆ ಬೇಕು. ಹೀಗಾಗಿ ತರಾತುರಿಯಲ್ಲಿ ಯಾಕೆ ಈ ಸಂಸತ್ನ ಒಂದು ವಿಶೇಷ ಅಧಿವೇಶನವನ್ನು ಕರೆಯಲಾಯಿತು ಅಂತಕ್ಕಂಥದ್ದು ಇನ್ನೂವರೆಗೂ ಕೂಡ ಸಸ್ಪೆನ್ಸ್ ಇದೆ. ಅಸ್ಸಾಂ ಮತ್ತು ಕೇರಳದ ಚುನಾವಣೆಗಳು ಮುಗಿದ ನಂತರ ಪಶ್ಚಿಮ ಬಂಗಾಳ, ತಮಿಳುನಾಡಿನ ಚುನಾವಣೆಗಳು ಬಾಕಿ ಇರುವಾಗ ಮಧ್ಯದ ಸಮಯದಲ್ಲಿ ಕರೆದಿರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಮಹಿಳಾ ವಿಧೇಯಕ ನೋಡಿ, 2023 ಸೆಪ್ಟೆಂಬರ್ನಲ್ಲಿ ಮಹಿಳಾ ವಿಧೇಯಕ ಪಾಸ್ ಆಗಿದೆ. ಆದರೆ ಆಗಿನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಏನು ಹೇಳಲಾಗಿತ್ತು ಅಂದರೆ 26ರ ಸೆನ್ಸಸ್ನ ನಂತರ ಮಹಿಳಾ ವಿಧೇಯಕ ಜಾರಿಗೆ ಬರುತ್ತೆ. ಸೆನ್ಸಸ್, ಡಿಲಿಮಿಟೇಷನ್, ಮಹಿಳಾ ವಿಧೇಯಕ, ಈ ಟೈಮ್ ಟೇಬಲ್ ಮಾಡಲಾಗಿತ್ತು. ಇದು ಸಾಧ್ಯ ಆಗಬೇಕಾದ್ರೆ 2034ರಲ್ಲಿ 33% ಮೀಸಲಾತಿ ಕೊಡಬಹುದು. ಆದರೆ ಈಗ ಬಂದಿರತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹೇಳ್ತಾ ಇದೆ 2011ರ ಸೆನ್ಸಸ್ಸನ್ನು ಮಾನದಂಡವಾಗಿಟ್ಕೊಂಡು ಡಿಲಿಮಿಟೇಷನ್ ಮಾಡೋದು. ಡಿಲಿಮಿಟೇಷನ್ನಲ್ಲಿ ಸದಸ್ಯರ ಸಂಖ್ಯೆಯನ್ನು 850ಕ್ಕೆ ಲೋಕಸಭೆಯಲ್ಲಿ ಇರಿಸೋದು. ಕರೆಸ್ಪಾಂಡಿಂಗ್ಲಿ 33% ಮಹಿಳೆಯರಿಗೆ ರಿಸರ್ವೇಷನ್ ಕೊಡೋದು ಅಂತಕ್ಕಂಥದ್ದು. ವಿಪಕ್ಷಗಳ ಬೆಂಬಲ ಮಹಿಳಾ ವಿಧೇಯಕಕ್ಕಿದೆ, ಆದರೆ ವಿಪಕ್ಷಗಳ ಬೆಂಬಲ ಡಿಲಿಮಿಟೇಷನ್ಗಿಲ್ಲ. ಹೀಗಾಗಿ ಡಿಲಿಮಿಟೇಷನ್ ಬಿಲ್ಲನ್ನು ಇನ್ ದ ಪ್ರಿಟೆಕ್ಸ್ಟ್ ಆಫ್ ಮಹಿಳಾ ವಿಧೇಯಕ ಪಾಸ್ ಮಾಡಿಸ್ಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ 1976ರಲ್ಲಿ ಒಟ್ಟು ಲೋಕಸಭೆಯ ಸಂಖ್ಯೆಯನ್ನು ಫ್ರೀಸ್ ಮಾಡಲಾಗಿತ್ತು 2002ರವರೆಗೆ. 2002ರಲ್ಲಿ ಅಗೇನ್ ವಾಜಪೇಯಿ ಸರ್ಕಾರ ಇದ್ದಾಗ 2026ರವರೆಗೆ ಫ್ರೀಸ್ ಮಾಡಲಾಗಿತ್ತು. ಮುಂದಿನ ಚುನಾವಣೆಗಳು ನಡಿಬೇಕಾದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ತರಲೇಬೇಕಾಗಿತ್ತು. ಹೀಗಾಗಿ ಸರ್ಕಾರ ಅದನ್ನು ಮಹಿಳಾ ವಿಧೇಯಕದ ಜೊತೆ ಕ್ಲಬ್ ಮಾಡಿ ಈ ಡಿಲಿಮಿಟೇಷನ್ ಬಿಲ್ಲನ್ನು ತಂದು, ಒಂದು ವೇಳೆ ಇದು ಪಾಸ್ ಆಗದೇ ಹೋದರೆ ಪಶ್ಚಿಮ ಬಂಗಾಳದಲ್ಲಿ ಹೋಗಿ,
ತಮಿಳ್ನಾಡಿನಲ್ಲಿ ಹೋಗಿ ಇಲ್ಲ ನೋಡಿ ಮಹಿಳೆಯರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕಂತಿದ್ವಿ, ವಿಪಕ್ಷಗಳು ಒಪ್ತಾ ಇಲ್ಲ ಅಂತಕ್ಕಂಥ ಪೊಲಿಟಿಕಲ್ ಸ್ಟ್ರಾಟರ್ಜಿಯ ಕಾರಣದಿಂದ ಈ ಬಿಲ್ಲನ್ನು ಇಷ್ಟು ತರಾತುರಿಯಲ್ಲಿ ತರಲಾಯ್ತಾ, ಅಥವಾ ಕೊಲ್ಲಿ ಯುದ್ಧದ ಕಾರಣದಿಂದ ಗ್ಯಾಸ್ ಪ್ರೈಸಿಂಗ್ನಲ್ಲಿ, ಗ್ಯಾಸ್ ವಿತರಣೆಯಲ್ಲಿ ಏನೊಂದು ಅಲ್ಲೋಲ ಕಲ್ಲೋಲ ಇದೆ ಅದನ್ನು ಸ್ವಲ್ಪ ಮಟ್ಟಿಗೆ ಮರೆಮಾಚಲಿಕ್ಕೆ, ಅದು ಹೊಡೆತ ಬೀಳ್ತಾ ಇದ್ದಿದ್ದು ಮಹಿಳೆಯರ ಮೇಲೆ. ಹೀಗಾಗಿ ಮಹಿಳಾ ವಿಧೇಯಕವನ್ನು ತಂದು ಆ ಒಂದು ನೆಗೆಟಿವ್ ಇಫೆಕ್ಟನ್ನು ನಲಿಫೈ ಮಾಡ್ತಕ್ಕಂಥ ಪೊಲಿಟಿಕಲ್ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಲೋಕಸಭೆಯಲ್ಲಿ ಇದನ್ನು ಪಾಸ್ ಮಾಡಿಸ್ಕೊಳ್ಳುತ್ತಾ ಅನ್ನೋ ಉತ್ತರ ಮಾತ್ರ ಯಾಕೆ ಸರ್ಕಾರ ಇದನ್ನು ತರಾತುರಿಯಲ್ಲಿ ತರ್ತು ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀಡಲಿದೆ. ಪ್ರಧಾನಮಂತ್ರಿಗಳು ನಿನ್ನೆ ಲೋಕಸಭೆಯಲ್ಲಿ ಮಾತಾಡಿದರು, ಅಮಿತ್ ಶಾ ಕೂಡ ಡಿಲಿಮಿಟೇಷನ್ ಬಗ್ಗೆ ಕ್ಲಾರಿಫೈ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಪ್ರಧಾನಮಂತ್ರಿಗಳಿಗೇನು ಲೋಕಸಭೆಯಲ್ಲಿ ಭಾಷಣ ಮಾಡಿದ ನಂತರ ಇವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ. ಅಲ್ಲೂ ಕೂಡ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕಿದೆ. ನಿನ್ನೆ ಅಮಿತ್ ಶಾ ಹೇಳಿದರು, ಇಲ್ಲ ಮೊದಲೇನಿತ್ತು ಜನಸಂಖ್ಯೆಗೆ ಅನುಗುಣವಾಗಿ ಸಂಖ್ಯೆ ಜಾಸ್ತಿ ಆಗತ್ತೆ ಅನ್ನೋದಿತ್ತು, UP 80ರಿಂದ 120 ಆಗತ್ತೆ, ಕೇರಳಕ್ಕೆ 1 ಸೀಟ್ ಸಿಗಲ್ಲ ಅನ್ನೋದಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಕೇರಳದಲ್ಲಿ 20 ಇದ್ದರೆ ನಾವು 30 ಮಾಡ್ತೀವಿ, ಅಂದರೆ 50% ಜಾಸ್ತಿ ಮಾಡ್ತೀವಿ. ಉತ್ತರ ಪ್ರದೇಶದಲ್ಲಿ 80 ಇದ್ದದ್ದು 120 ಮಾಡ್ತೀವಿ. ಕರ್ನಾಟಕ 28 ಇದೆ 42 ಮಾಡ್ತೀವಿ. ತಮಿಳ್ನಾಡು 39 ಇದ್ದಿದ್ದು ಕರೆಸ್ಪಾಂಡಿಂಗ್ಲಿ 50% ಜಾಸ್ತಿ ಮಾಡ್ತೀವಿ. ಪಶ್ಚಿಮ ಬಂಗಾಳ 42 ಇದೆ, ಅದೇ ರೀತಿ 21 ಸೀಟ್ಗಳು ಜಾಸ್ತಿ ಆಗ್ತವೆ. ಆ ರೀತಿ ಎಲ್ಲ ರಾಜ್ಯಗಳದ್ದು 50% ಜಾಸ್ತಿ ಆಗುತ್ತೆ. ಯೂನಿಯನ್ ಟೆರಿಟರಿದು 35 ಸೀಟ್ಗಳಾಗ್ತವೆ. 25 ಇತ್ತು, ಹಿಂದೆ 20 ಮಾಡಲಾಗಿತ್ತು, ಈಗ ಅದನ್ನು 35 ಮಾಡ್ತೀವಿ. 850 ಲೋಕಸಭೆಯ ಬಲ ಆಗುತ್ತೆ. ವಿಧಾನಸಭೆಯ ಬಲಾಬಲ ಏನಿದೆ ಅದು ನಂತರ ಡಿಲಿಮಿಟೇಷನ್ ಕಮಿಷನ್ ಡಿಸೈಡ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಹೀಗಿರುವಾಗ ಡಿಲಿಮಿಟೇಷನನ್ನು ಆನ್ ದಿ ಪ್ರಿಟೆಕ್ಸ್ಟ್ ಆಫ್ ಮಹಿಳಾ ವಿಧೇಯಕದ ಜೊತೆ ಅದನ್ನು ಜೋಡಿಸಿ ತರ್ತಾ ಇರೋದ್ರಿಂದ, ಮಹಿಳಾ ವಿಧೇಯಕಕ್ಕೆ ಬೆಂಬಲ ನೀಡದೆ ಹೋದರೆ ಮೋದಿ ಸರ್ಕಾರ ಚುನಾವಣೆ ಮತ್ತು ನಂತರವೂ ಕೂಡ ಮಹಿಳೆಯರ ಮೀಸಲಾತಿಗೆ ಕಾಂಗ್ರೆಸ್ ಮತ್ತು NDA ಬಯಸ್ತಾ ಇರೋದು, BJP ಬಯಸ್ತಾ ಇರೋದು ಅದನ್ನೇನಾ ಅಂತ. ಯಾಕಂತಂದ್ರೆ ಪಾಸ್ ಆದರೆ ಪಾಸ್ ಆಯಿತು ಅನ್ನುವಂಥ ಕ್ರೆಡಿಟು, ಒಂದು ವೇಳೆ ಪಾಸ್ ಆಗದೇ ಇದ್ದರೆ ನಾವು ಮಾಡಬೇಕು ಅಂತ ಬಯಸಿದ್ವಿ, ವಿಪಕ್ಷಗಳು ಅಡ್ಡಿಪಡಿಸಿದ್ವು ಅಂತ ಚೆಕ್ಮೇಟು, ಇದನ್ನೇ ಬಯಸ್ತಾ ಇದೆಯಾ BJP? ಡೆಫಿನೆಟ್ಲಿ. ನೋಡಿ, ರಾಜಕೀಯ ಪಕ್ಷಗಳು ಅಂತಿಮವಾಗಿ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣವನ್ನೇ ಮಾಡ್ತವೆ. ಪಶ್ಚಿಮ ಬಂಗಾಳದ ಒಟ್ಟಾರೆ ಡೆಮೋಗ್ರಫಿಯನ್ನು ತೆಗೆದುಕೊಂಡ್ರೆ ಕಳೆದ ಬಾರಿ 82% ಮಹಿಳೆಯರಲ್ಲಿ ವೋಟ್ ನೀಡಿದರು. BJP ಮತ್ತು ಮಮತಾ ಬ್ಯಾನರ್ಜಿಗೆ, ಹಿಂದೆ ಲೆಫ್ಟ್ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿಗೆ ಇರ್ತಕ್ಕಂಥ ಮಹಿಳೆಯರ ವೋಟಿನ ಅಂತರ 50 ಮಹಿಳೆಯರು ತೃಣಮೂಲ್ ಕಾಂಗ್ರೆಸ್ಗೆ ವೋಟ್ ನೀಡಿದರೆ BJPಗೆ ಅಲ್ಲಿ ಕೇವಲ 35-36 ಮಹಿಳೆಯರು ಮಾತ್ರ ವೋಟ್ ನೀಡ್ತಾ ಇದ್ದಾರೆ. ಸೊ ಈ ಅಂತರ ಏನಿದೆ ಇದು ಕೂಡ ಮಹಿಳಾ ವಿಧೇಯಕವನ್ನು ತರಾತುರಿಯಲ್ಲಿ ತರಲಿಕ್ಕೆ ಕಾರಣ. ಯಾಕಂದರೆ 23-29ಕ್ಕೆ ವೆಸ್ಟ್ ಬೆಂಗಾಲ್ನಲ್ಲಿ ವೋಟಿಂಗ್ ಇದೆ. ಇಷ್ಟೊಂದು ತರಾತುರಿಯಲ್ಲಿ ಈ ಸಂಸತ್ ಅಧಿವೇಶನ ಇಸ್ ಆಫ್ಟರ್ ಥಾಟ್. 2 ಕಾರಣಗಳು ನಾನು ಹೇಳಿದಂತೆ ಸ್ಪಷ್ಟವಾಗಿ ಕಾಣ್ತಾ ಇವೆ. ಒಂದು, ಹೇಗೂ ಡಿಲಿಮಿಟೇಷನನ್ನು ಬಿಲ್ಲನ್ನು ತರಲೇಬೇಕು. ಬರೀ ಡಿಲಿಮಿಟೇಷನ್ ಬಿಲ್ ತಂದರೆ ವಿಪಕ್ಷಗಳು ಅದಕ್ಕೆ ಬೆಂಬಲವನ್ನು ಕೊಡೋಲ್ಲ. ಮಹಿಳಾ ವಿಧೇಯಕದ ಜೊತೆಗೆ ಆ ಬಿಲ್ಲನ್ನು ತಂದಾಗ ಪಾಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಒಂದು ಭಾಗ. 2ನೇ ಭಾಗ ನಿಶ್ಚಿತವಾಗಿ ಪಶ್ಚಿಮ ಬಂಗಾಳದ ಚುನಾವಣೆ. 3ನೇ ಕಾರಣ ಅನಿಸ್ತಾ ಇರತಕ್ಕಂಥದ್ದು, ಒಟ್ಟಾರೆ ಕಳೆದ 1 ತಿಂಗಳಿನಿಂದ ಏನೊಂದು ಈ ಗ್ಯಾಸ್ ಡಿಸ್ರಪ್ಷನ್ ಆಗಿದೆ, ಅದರ ನೆಗೆಟಿವ್ ಇಮೇಜನ್ನು ನಲಿಫೈ ಮಾಡುವುದಕ್ಕೋಸ್ಕರ ಕೂಡ ಈ ಮಹಿಳಾ ವಿಧೇಯಕವನ್ನು ತರಾತುರಿಯಲ್ಲಿ ತರಲಾಗಿದೆ ಅಂತ ಅನಿಸುತ್ತೆ. ಪಾಸ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಪಾಸ್ ಮಾಡಿಸ್ಕೊಂಡ್ರೆ ರಕ್ಷತ್, ದಿಸ್ ವಿಲ್ ಬಿ ಎ ಹಿಸ್ಟಾರಿಕ್ ಡಿಸಿಷನ್ ನಮ್ಮ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ. ಯಾಕಂದರೆ ಸ್ವತಂತ್ರ ಬಂದ ನಂತರ ಇದು ಸಾಕಷ್ಟು ಬಾರಿ 95-96ರ ನಂತರ ಈ ಒಂದು ವಿಷಯ ಚರ್ಚೆಯಲ್ಲಿದೆ. ಮಹಿಳಾ ವಿಧೇಯಕ ನಂತರ ಮಹಿಳಾ ವಿಧೇಯಕದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂತು. UPAಗೆ ಇದನ್ನು ಪಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನರೇಂದ್ರ ಮೋದಿ ಸರ್ಕಾರ ಇದನ್ನು ಪಾಸ್ ಮಾಡುತ್ತಾ ಅಥವಾ ಕೇವಲ ಪೊಲಿಟಿಕಲ್ ಗಿಮಿಕ್ಗೋಸ್ಕರ ಬಳಸ್ಕೊಳ್ಳುತ್ತಾ? ಪ್ರಾಯಶಃ ಸಂಜೆ ಈ ಎಲ್ಲ ವಿಷಯಗಳು ಸ್ಪಷ್ಟವಾಗಲಿವೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.